ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ, ಟೇಸ್ಟಿಯಾಗಿ ಮತ್ತು ತುಂಬಾನೇ ಹೆಲ್ತಿಯಾಗಿ ಮಾಡುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಈ ಸ್ವೀಟನ್ನು ಮಾಡಿ ತಿಂದರೆ ಬೆನ್ನು ಸೊಂಟ ನೋವು ಹೋಗಿ ಮೂಳೆಗಳು ಕೂಡ ಕಬ್ಬಿಣದ ಹಾಗೆ ಗಟ್ಟಿಯಾಗುತ್ತವೆ ಅಂತ ಹೇಳ್ಬೋದು. ಅಷ್ಟು ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿ. ಸೊ ಮೊದಲನೇದಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಇಲ್ಲಿ ಕೆಲವು ಡ್ರೈ ಫ್ರೂಟ್ಸ್ಗಳನ್ನು ತಗೊಂಡಿದ್ದೀನಿ. ಬಾದಾಮಿ, ಹಾಗೆ ಪಿಸ್ತಾ, ಗೋಡಂಬಿ ಮತ್ತು ದ್ರಾಕ್ಷಿ ಇಷ್ಟನ್ನು ಕೂಡ ತಗೊಂಡಿದ್ದೀನಿ. ಸೊ ಇದು ತುಂಬಾ ಒಳ್ಳೆಯದು. ಈ ಒಂದು ವೆದರ್ಗಂತೂ ಮಾಡಿಕೊಂಡು ತಿನ್ನಲೇಬೇಕಾಗಿರುವಂಥ ಒಂದು ರೆಸಿಪಿ. ಸೊ ಈಗ ಇಷ್ಟನ್ನು ಕೂಡ ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಮೊದಲನೇದಾಗಿ ಇವಾಗ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲೂ ಕೂಡ ಡ್ರೈ ಫ್ರೂಟ್ಸ್ಗಳನ್ನು ತಗೋಬೋದು. ಈಗ ಒಂದು ಪ್ಯಾನಿಗೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಪ್ಪು ಎಳ್ಳು ಇದರಲ್ಲಿ ಪ್ರೋಟೀನನ್ನು ಹೊಂದಿರುತ್ತೆ ಮತ್ತು ಆರೋಗ್ಯಕರವಾಗಿರುವಂಥ ಕೊಬ್ಬು ಅಧಿಕವಾಗಿ ಇರುತ್ತೆ ಈ ಕಪ್ಪು ಎಳ್ಳಲ್ಲಿ. ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಮೂಳೆಗಳು ಅಷ್ಟು ಆರೋಗ್ಯವಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಮತ್ತು ನಾವು ಎಳ್ಳನ್ನು ಬಳಸೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ, ತುಂಬ ಶೈನ್ ಆಗುತ್ತೆ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಒಂದು ಎಳ್ಳು. ಸೊ ದಿನಕ್ಕೆ ಒಂದು ಬಾರಿ ಆದರೂ 1 ಸ್ಪೂನು ಎಳ್ಳನ್ನು ಈ ಒಂದು ಶೀತದ ಟೈಮಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಅದು ಆಗದಲೇ ಇರೋವಂಥದ್ದು. ಅಕಸ್ಮಾತ್ ಆದರೆ ಖಂಡಿತವಾಗ್ಲೂ ತಿನ್ನಿ, ಆಗಲಿಲ್ಲ ಅಂದರೆ ಈ ಥರದ ಒಂದು ರೆಸಿಪಿಯನ್ನು ಮಾಡಿ ಖಂಡಿತ ದಿನಕ್ಕೊಂದಾದರೂ ನೀವು ತಿನ್ಬೋದು. ಓಕೆ, ಅದಾದ ನಂತರ ಇವಾಗ ಕಡಲೆ ಬೀಜವನ್ನು ತಗೊಂಡಿದ್ದೀನಿ. ಸುಮಾರು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಕೂಡ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ತುಂಬಾ ಹೆಲ್ತಿಯಾಗಿರುವಂತಹ ಮತ್ತು ಜಾಯಿಂಟ್ ಪೇನ್ ಇರುವಂಥದ್ದು, ಯಾರ್ಯಾರಿಗೆ ಜಾಯಿಂಟ್ ಪೇನ್ ಇರುತ್ತಲ್ಲ, ಸೊ ಅವರೆಲ್ಲರೂ ಕೂಡ ಈ ಒಂದು ರೆಸಿಪಿಯನ್ನು ಮಾಡ್ಕೊಂಡು ತಿನ್ನಿ. ಖಂಡಿತವಾಗ್ಲೂ ನಿಮಗೆ ಜಾಯಿಂಟ್ ಪೇನ್ ಆಗ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ನೀವೇ ಅದನ್ನು ಅಬ್ಸರ್ವ್ ಮಾಡ್ಬೋದು. ಈಗ ಕಡಲೆ ಬೀಜನ ಚೆನ್ನಾಗಿ ಹುರಿದು ಇದನ್ನು ನಾನು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ತಗೊಂಡಿರ್ತೀನಿ. ನಂತರ ಒಂದು ಪಾತ್ರೆಗೆ ನಾನಿಲ್ಲಿ 4 ಹಳಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಬೆಲ್ಲವನ್ನು ಕರಗೋದಕ್ಕೆ ಇಟ್ಬಿಡೋಣ. ಬೆಲ್ಲ ಚೆನ್ನಾಗಿ ಕರಗಲಿ. ನಂತರ ಪ್ಯಾನಿಗೆ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗಸಗಸೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗಸಗಸೆನೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಖಂಡಿತವಾಗ್ಲೂ ವಿಂಟರ್ ರೆಸಿಪಿ ಇದು, ವಿಂಟರ್ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಗಸಗಸೆಯನ್ನು ಕೂಡ ಚೆನ್ನಾಗಿ ಹುರಿಬೇಕಾಗುತ್ತೆ. ಸ್ವಲ್ಪ ಅದು ಚಿಟಪಟ ಅಂತ ಸೌಂಡ್ ಬರುತ್ತಲ್ಲ, ಅಲ್ಲಿವರೆಗೂ ಸಾಕು. ಜಾಸ್ತಿ ಅದನ್ನು ಕಪ್ಪಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ನಂತರ ಇದೇ ಪ್ಯಾನಿಗೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ತುಪ್ಪ ಕೂಡ ಹಾಕ್ಕೊಳ್ತಾ ಇಲ್ಲ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ. ಮತ್ತು ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಈಗ ತುಪ್ಪ ಕಾಯೋದಕ್ಕೆ ಇಟ್ಟಿದ್ದೆ. ತುಪ್ಪ ಕಾದ ನಂತರ ಒಂದೊಂದೇ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು, ಈಗ ಬಾದಾಮಿಯನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಬಾದಾಮಿ ಬುದ್ಧಿಶಕ್ತಿಗೆ ತುಂಬಾ ಒಳ್ಳೆಯದು. ಇದು ಸಣ್ಣ ಮಕ್ಕಳಿಗೂ ಕೊಡ್ಬೋದು. ನೀವು 1 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿನೂ ತುಂಬ ಹೆಲ್ದಿನೂ ಕೂಡ ಇರುತ್ತೆ ಈ ಒಂದು ರೆಸಿಪಿ. ಈಗ ಬಾದಾಮಿ ಇದು ನಮಗೆ ಫ್ರೈ ಆಗಿದೆ. ಸೊ ಇದನ್ನು ನಿಧಾನವಾಗಿ ಒಂದು ಕಡೆ ತೆಗೆದಿಟ್ಕೊಂಡು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಯಾವುದಿದೆಯೋ ಅದನ್ನು ಒಂದೊಂದಾಗಿ ಎಲ್ಲದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಡಯಟ್ ಮಾಡೋರು ಕೂಡ ಇದನ್ನು ದಿನಕ್ಕೊಂದು ತಿಂದರೆ ಖಂಡಿತ ಆರೋಗ್ಯ ಸೂಪರ್ ಆಗಿರುತ್ತೆ. ಮತ್ತು ಶುಗರು, BP ಈ ಥರ ಇರೋರು ಕೂಡ ಇದನ್ನು ತಿಂದರೆ ನಿಮ್ಮ ಶುಗರ್ BP ಬ್ಯಾಲೆನ್ಸ್ ಆಗಿ ಇರುತ್ತೆ. ಸೊ ಏನು ತೊಂದರೆ ಇಲ್ಲ, ಎಲ್ಲರೂ ಕೂಡ ತಿನ್ನುವಂತಹ ಒಂದು ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿ. ಸೊ ಗೋಡಂಬಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಳ್ಳೋಣ. ಇದಕ್ಕೆ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಸೊ ಅದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಬೇಕಿದ್ರೆ ಡ್ರೈ ಫ್ರೂಟ್ಸ್ನ ನೀವು ಸ್ಕಿಪ್ ಮಾಡ್ಬೋದು. ಯಾವ್ದು ನಿಮಗೆ ಇಷ್ಟ ಆಗಲ್ವೋ ಅವನ್ನ ತೆಗೆದು ಬೇರೆದನ್ನು ಹಾಕ್ಕೊಳ್ಬೋದು. ಸೊ ಈಗ ಇಲ್ಲಿ ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ಕೊಬ್ಬರಿಯನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಕೊಬ್ಬರಿಯನ್ನು ತುರಿದು ಕೂಡ ಹಾಕ್ಕೊಳ್ಬೋದು. ಬೇಡ ಅಂತಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ.
ಈಗ ದ್ರಾಕ್ಷಿಯನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಓಕೆ, ಇದಾಗಿದೆ. ಸೊ ಈಗ ನೋಡ್ಬೋದು, ಈಗ ಒಂದೊಂದಾಗಿ ಎಲ್ಲದನ್ನು ಕೂಡ ನಾನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ರುಚಿಯಾಗಿರುವಂಥ ಒಂದು ಸಲ ಮಾಡಿಕೊಂಡು ಈ ಸ್ವೀಟನ್ನು ತಿಂದರೆ ಬೆನ್ನು ಸೊಂಟ ನೋವು ಹೋಗಿ ಮೂಳೆಗಳು ಕೂಡ ಕಬ್ಬಿಣದ ಹಾಗೆ ಗಟ್ಟಿ ಆಗ್ತವೆ. ಈಗ ಇದಕ್ಕೆ ಸ್ವಲ್ಪ ನಾನು ಪಿಸ್ತವನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಇನ್ನೊಂದು ಸ್ವಲ್ಪ ಬೇಕಿತ್ತು, ಅದಕ್ಕೆ ತುಪ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಇದಕ್ಕೆ ಗೋಂದು ಅಂದರೆ ಅಂಟು, ಕನ್ನಡದಲ್ಲಿ ಅಂಟು ಅಂತ ಹೇಳ್ತೀವಿ ಇದಕ್ಕೆ, ಹಿಂದಿಲಿ ಗೋಂದು ಅಂತ ಅಂತಾರೆ. ಸೊ ಇದು ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತೆ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಈ ಗೋಂದು. ರಕ್ತದೊತ್ತಡ ಕಡಿಮೆ ಮಾಡಲು ಕೂಡ ಮತ್ತು ತುಂಬ ಒಳ್ಳೆಯದು. ರಕ್ತ ಪರಿಚಲನೆಯನ್ನು ಸುಧಾರಿಸಲು ಇದು ಕೂಡ ಸಹಾಯ ಮಾಡುತ್ತೆ. ಹಾಗೆ ಬಾಡಿ ಹೀಟನ್ನು ತೆಗೆಯುತ್ತೆ. ನೋಡಿ, ಇದಾಗಿದೆ, ಇವಾಗ ತೆಗಿತಾ ಇದ್ದೀನಿ. ದೇಹವನ್ನು ತಂಪಾಗಿರೋದಕ್ಕೆ ಇದು ನಮಗೆ ಯಾವಾಗಲೂ ದೇಹ ತಂಪಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈಗ ಗೋಂದನ್ನು ತೆಗೆದು ನಂತರ ಅದೇ ಒಂದು ತುಪ್ಪಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ 1 ಕಪ್ ಗೋಧಿ ಹಿಟ್ಟು ಕೂಡ ನೀವು ಹಾಕ್ಕೊಳ್ಬೋದು. ಸೊ ಇಲ್ಲಿ ನಾನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಸಾಕು ಅಂತ ಹೇಳಿ. ಈಗ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ನಮಗೆ ಗೊತ್ತಾಗುತ್ತೆ. ಗೋಧಿ ಹಿಟ್ಟು ಚೆನ್ನಾಗಿ ಫ್ರೈ ಆದಾಗ ಅದು ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ. ಸೊ ಆ ರೀತಿ ಆಗಬೇಕು. ಈಗ ಕಡಲೆ ಬೀಜವನ್ನು ನಾವು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕಡಲೆ ಬೀಜವನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ನೋಡಿ, ಈಗ ಡ್ರೈ ಫ್ರೂಟ್ಸ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜನೂ ಕೂಡ ಸ್ವಲ್ಪ ಪುಡಿ ಮಾಡಿ ತೊಗೊಂಡಿದ್ದೀನಿ. ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅಥವಾ ಪೌಡರ್ ಮಾಡ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೊಬೋದು. ಚಿಕ್ಕ ಮಕ್ಕಳಿಗೆಲ್ಲ ತಿನ್ನೋಕ್ಕಾಗಲ್ಲ ಅನ್ನೋದಾದರೆ ಪೌಡರ್ ಮಾಡಿಕೊಂಡೇ ನೀವು ಮಾಡ್ಕೊಳ್ಳಿ, ಅಥವಾ ಕಟ್ ಮಾಡಿ ತೊಗೊಳ್ತೀವಿ ಅಂದರೆ ಕಟ್ ಮಾಡೇ ತೊಗೊಳ್ಳಿ. ಗೋಧಿ ಹಿಟ್ಟನ್ನು ಚೆನ್ನಾಗಿ ಅದನ್ನು ಹುರಿದು ಇವಾಗ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾವು ಏನು ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಅಂಟನ್ನು, ಆ ಅಂಟನ್ನು ಇವಾಗ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ. ಯಾಕೆಂದರೆ ಸಣ್ಣ ಮಕ್ಕಳಿಗೆ ಅಥವಾ ವಯಸ್ಸಾಗಿರೋರಿಗೆ ಕೊಟ್ಟಾಗ ಅದು ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ಸ್ವಲ್ಪ ಮ್ಯಾಶ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಈ ಅಂಟಲ್ಲಿ ಹೆಚ್ಚಿನ ಫೈಬರ್ ಅಂಶ ಕೂಡ ಇರುತ್ತೆ. ನಮಗೆ ಬಾಡಿ ಹೀಟ್ ಆದಾಗ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಂಟನ್ನು ತಿನ್ನಬೇಕು. ಓಕೆ, ಈಗ ಒಂದೊಂದಾಗಿ ಎಲ್ಲದನ್ನು ಕೂಡ ಈ ಬೌಲಿಗೆ ಸೇರಿಸ್ಕೊಳ್ಳೋಣ. ಬಿಳಿ ಎಳ್ಳು, ಗಸಗಸೆ ಮತ್ತು ಅಂಟು ಅಂದರೆ ಗೋಂದ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಕಪ್ಪು ಎಳ್ಳು, ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಕಡಲೆ ಬೀಜವನ್ನು ಪೌಡರ್ ಮಾಡ್ಕೊಂಡಿದ್ವಲ್ಲ, ಪೌಡರ್ ಅಂದರೆ ಸ್ವಲ್ಪ ತರಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದೊಂದನ್ನೇ ಸೇರಿಸ್ಕೋಬೇಕು. ಡ್ರೈ ಫ್ರೂಟ್ಸ್ ಎಲ್ಲದನ್ನು ಕೂಡ ಹಾಕ್ಕೊಳ್ಳೋಣ. ಸೊ ಬಾದಾಮಿ, ಪಿಸ್ತಾ, ಹಾಗೆ ಗೋಡಂಬಿ, ದ್ರಾಕ್ಷಿ ಇಷ್ಟನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದೆಲ್ಲ ಇಷ್ಟ ಆಗುತ್ತೋ ಅವನ್ನೆಲ್ಲವನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗಿ, ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ತಾ ಹೋಗಿ. ಓಕೆ, ಈಗ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಹಾಕಿದ ನಂತರ ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ನಾವು ಬೆಲ್ಲ ಕರಗೋದಕ್ಕೆ ಇಟ್ಟಿದ್ದೀವಲ್ಲ, ಆ ಬೆಲ್ಲ ಎಲ್ಲ ನೀಟಾಗಿ ಕರಗಿರಬೇಕು. ಈ ರೀತಿಯಾಗಿ ಕರಗಿರಬೇಕು. ನೋಡಿ, ತೀರಾ ತೆಳ್ಳು ಕೂಡ ಪಾಕ ಮಾಡ್ಕೋಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಸ್ವಲ್ಪ ಮೀಡಿಯಮ್ ಆಗಿದ್ರೆ ಸಾಕು, ನಮಗೆ ಪಾಕ ಪರ್ಫೆಕ್ಟ್ ಆಗಿದೆ ಇದು. ಇವಾಗ ಇದನ್ನು ಸೋಸಿ ತಗೋಬೇಕಾಗತ್ತೆ. ಓಕೆ, ಸೊ ಏನು ಧೂಳು ಏನೂ ಇಲ್ಲ, ಆದ್ರೂ ಒಂದ್ಸಲ ಸೋಸ್ಕೊಳ್ತೀನಿ ನಾನು. ಇವಾಗ ಇದನ್ನು ಸೋಸಿ ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಇದಕ್ಕೆ ಸೋಸ್ಕೊಳ್ಳೋಣ. ಸ್ವಲ್ಪನೇ ಒಂದು ಅರ್ಧ ಮುಕ್ಕಾಲಷ್ಟು ಪಾಕವನ್ನು ಸೋಸ್ಕೊಳ್ತೀನಿ. ಸ್ವಲ್ಪ ಇಡ್ತೀನಿ, ಯಾಕೆಂದರೆ ಮತ್ತೆ ಬೇಕು ಅಂದರೆ ಹಾಕ್ಕೊಳ್ಳೋಣ. ಪೂರ್ತಿ ತೆಳ್ಳಗಾದರೆ ನೀಟಾಗಿ ಉಂಡೆ ಕಟ್ಟಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ. ಈಗ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ನಾನು ಯಾವಾಗಲೂ ಕೂಡ ಮನೆಯಲ್ಲಿ ಈ ಥರ ಡ್ರೈ ಫ್ರೂಟ್ಸ್ ಲಾಡು ಅಥವಾ ಮೆಂತ್ಯ ಮುದ್ದೆ ಅಥವಾ ಉದ್ದಿನ ಬೇಳೆದು
ಪಾಯಸ ಈ ಥರದ್ದು ಎಲ್ಲ ನಾನು ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ತುಂಬಾ ಒಳ್ಳೆಯದು, ಒಂದು ಎನರ್ಜಿ ಆಗಿರುವಂಥ ಒಂದು ಲಡ್ಡು ರೆಸಿಪಿ ಇದು. ಸೊ ನೀವು ಕೂಡ ಮನೆಯಲ್ಲಿ ಈ ವಿಂಟರ್ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಬಾಣತಿ ಇರ್ತಾರಲ್ಲ, ಸೊ ಅಂಥವ್ರಿಗೂ ಕೂಡ ಇದನ್ನು ಮಾಡಿಕೊಡ್ತಾರೆ. ನೀವು ಇದನ್ನು ಕೂಡ ಮನೆಯಲ್ಲಿ ಒಂದ್ಸಲ ತಯಾರಿಸಿ ಅಂಟಿನ ಉಂಡೆ ತಯಾರಿಸಿ ಹೇಗಿತ್ತು ಅಂತ ತಪ್ಪದೆ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ನೋಡ್ಬೋದು, ಉಂಡೆಯನ್ನು ಕಟ್ಟಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಈಸಿಯಾಗಿರುವಂತಹ ಒಂದು ಡ್ರೈ ಫ್ರೂಟ್ಸ್ ಲಾಡು ಅಂತಲೂ ಹೇಳ್ಬೋದು, ಅಥವಾ ಅಂಟಿನ ಉಂಡೆ ಅಂತಲೂ ಹೇಳ್ಬೋದು ಇದನ್ನು. ಸೊ ಈಗ ಆಗಿದೆ, ಇದನ್ನು ಕೂಡ ನಾನು ಒಂದು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಕಟ್ಟಿ ಒಂದು ಪ್ಲೇಟಲ್ಲಿ ಜೋಡಿಸ್ಕೊಳ್ತೀನಿ. ಸೊ ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಇವಾಗ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಒಂದ್ಸಲ ಈ ಸ್ವೀಟನ್ನು ತಯಾರಿಸಿ ತಿಂದರೆ ಬೆನ್ನು ಸೊಂಟ ನೋವು ಹೋಗಿ ಮೂಳೆಗಳು ಕಬ್ಬಿಣದ ಹಾಗೆ ಗಟ್ಟಿ ಆಗುತ್ತವೆ. ಜಾಯಿಂಟ್ ಪೇನ್ ಅಂತೂ ಮತ್ತೆ ಜೀವನದಲ್ಲಿ ಬರೋದೇ ಇಲ್ಲ. ಅಷ್ಟು ಟೇಸ್ಟಿ ಇರುವಂಥ ಒಂದು ರೆಸಿಪಿ. ಸೊ ಖಂಡಿತವಾಗ್ಲೂ ಈ ಹೆಲ್ತಿಯಾಗಿರುವಂಥ ರೆಸಿಪಿಯನ್ನು ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.